ಅಧ್ಯಕ್ಷರೀಗ ಪೂರಕ ಬಜೆಟ್ ಮ್ಯಾಗ ಸ್ವಲ್ಪ ಆರ್ಥಿಕವಾಗಿ ಯಾರ್ಯಾರಿಗೆ ನಾಲೆಜ್ ಇದ್ದವ್ರು ಇದ್ರೆ ಸರಿ. ನಿನ್ನೆ ಪೂರಕ ಬಜೆಟ್ ನಮ್ಮ ವಿರೋಧ ಪಕ್ಷ ನಾಯಕ ಹೇಳ್ದಂಗೆ ನಿಮ್ಮ ಮೆಜಾರಿಟಿದೆ ಮಾಡ್ಕೊರಿ, ನಾವೇನು ತಕರಾರು ಮಾಡಿಲ್ಲ, ಅಬ್ಜೆಕ್ಷನ್ ಮಾಡಿ. ಆದ್ರೆ ಸುಮ್ಮನೆ ಪ್ರಧಾನಮಂತ್ರಿ ಮೋದಿಯವರ ಹೆಸರನ್ನ ಕೇಂದ್ರ ಸರ್ಕಾರ ಯಾಕೆ ತರುವ ಅವಶ್ಯಕತೆ ಏನೈತಿ? ಉದ್ದೇಶಪೂರ್ವಕವಾಗಿ ಮೋದಿಯವ್ರನ್ನ ಮೇಲೆ ಇಲ್ಲಿ ಸದನದಾಗ ಒಬ್ಬ ದೇಶದ ಪ್ರಧಾನಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ನಮ್ಗೆ ಇದು ಕೊಟ್ಟಿಲ್ಲ, ಪ್ರಧಾನಮಂತ್ರಿಗಳು ಹಾಗೆ ಮಾಡಿದ್ದಾರೆ, ಇದು ಅವಶ್ಯನೇ ಇಲ್ಲ ಅಧ್ಯಕ್ಷರೇ. ನಾವು ಕರ್ನಾಟಕ ಇಲ್ಲಿದ್ದವ್ರ ಬಗ್ಗೆ ನೀವು ಮಾತಾಡ್ರಿ, ನಮ್ಮ ಜೋಡೆತ್ತುಗಳ ಬಗ್ಗೆ ಒಬ್ರು ಮಾತಾಡೋದಿಲ್ಲ. ಅಲ್ಲಿ ಕರ್ನಾಟಕದ ನಮ್ಮ ಬಿಜೆಪಿ ಜೋಡೆತ್ತು ಬಿಡ್ತಾರೆ, ಪ್ರಧಾನಮಂತ್ರಿಗಳ ಎಲ್ಲ ಪ್ರಧಾನಮಂತ್ರಿ ಟಾರ್ಗೆಟ್ ಮಾಡ್ತಾರೆ. ನೀವು ಅವರು ಕೊಟ್ಟಿದ್ದನ್ನ ಅವರು ಎದೆ ತಟ್ಟಿ ಹೇಳ್ತಾರೆ, ಕೊಟ್ಟಿರ್ಲಾರ್ದನ್ನ ನಾವು ಹೇಳ್ಬೇಕಲ್ವಾ? ಕೊಟ್ಟಿಲ್ಲ ನಿಮ್ಗೆ ಭಯ ಇಲ್ಲ, ಒಳ್ಳೆ ಕೆಲಸ ಮಾತ್ರ ನೀವು ಹೇಳ್ಬೇಕು. ಕರ್ನಾಟಕ ಮಾಡಿ ಹೇಳಬಾರ್ದು ಅಂತ ಕೊಟ್ಟಿದ್ದು ನೋಡ್ಕೊಂಡು ಮಾತಾಡ್ರಿ. ಪ್ರಧಾನಮಂತ್ರಿ ಅವರು ಕೊಡೋದು ಪ್ರಿಯಾಂಕ್ ಮಿನಿಸ್ಟರ್ ಇಲ್ಲ ಸರ್, ನಾನು ಬಂದು ಆಯ್ತು ಮಾತಾಡಿದ್ರೆ ಈ ರೀತಿ ಮುಂದುವರಿಸಿದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ವಿರೋಧ ಪಕ್ಷದ ಸ್ಥಾನಮಾನ ಖಾಲಿ ಇದ್ರು ಕೂಡ ನಾವು ನೋಡ್ಕೊಂತೀವಿ, ನೋಡಿ ಹಾಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇದು ಅರ್ಥ ಇಲ್ಲ. ರಕ್ಷಣೆಗೆ ಬರಬೇಕು, ವಿರೋಧ ಪಕ್ಷದ ಸ್ಥಾನಮಾನಗಳನ್ನ ಅದರ ಮಾನ್ಯತೆಯನ್ನ ತಾವು ಕಾಪಾಡಬೇಕು. ನಾವು ಮಾಡಿದ್ದೀವಿ, 5 ಗಂಟೆ 6 ಗಂಟೆ ಆದ್ರೂ ನಾವು ನಡೆಸ್ತೇವೆ, ನೀವು ಹೋದ್ರೆ ಹೋಗಿ ಅಂತ ಹೇಳುವಂತಹ ರಾಷ್ಟ್ರೀಯದ ಭಾವನೆ ಇದೆಯಲ್ಲ, ಇದು ಖಂಡಿತ ಸರಿಯಲ್ಲ. ಸಾಕಾರ ಮಾಡ್ಬೇಕಾಗುತ್ತೆ. ನಾನು ಮಾತಾಡ್ತೇನೆ, ಅವರು ಪೊಲಿಟಿಕಲಿ ಮಾಡ್ಲಿ, ಆದ್ರೆ ತಮ್ಮ ಸ್ಥಾನದಿಂದ ಹೇಳಿದ್ರಲ್ಲ. ಈಗ ಒಂದು ರಾಜೇಗೌಡರು ಕೂತ್ಕೊಳ್ಳಿ, ರಾಜೇಗೌಡ ಚರ್ಚೆ ಬೇರೆ ಕೂತ್ಕೊಳ್ಳಿ. ಇನ್ನೆಲ್ಲಿದ್ರಿ ಚರ್ಚೆ ಮಾಡುವಾಗ?